ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಾ ಇರೋದೇನಪ್ಪ ಅಂತಂದ್ರೆ ಅಣ್ಣ ನಿನ್ ಫಾರಂ ನೋಡ್ಬೇಕು ಅಣ್ಣ ಒಂದ್ಸಲ ಫಾರಂ ತೋರಿಸು. ಈಗ ವಿಸಿಟ್ ಮಾಡೋಕ್ಕೆ ನಮಗೆ ತುಂಬಾ ಲಾಂಗ್ ಆಗೈತೆ, ಮತ್ತೆ ಫಾರಮ್ಗೆ ವಿಸಿಟ್ ಮಾಡೋಕ್ಕೆ ಏನೇನೈತೆ ನಿನ್ನ ಫಾರಮಲ್ಲಿ ಎಲ್ಲ ನೋಡ್ಕೋಬೇಕು, ಅದಕ್ಕೋಸ್ಕರ ಫಾರಂ ತೋರಿಸು ಅಂತ ತುಂಬಾ ಜನ ಕೇಳ್ತಾನೆ ಇದ್ರೆ ಅದ್ರ ಬಗ್ಗೆ ಮೆಸೇಜ್ ಮಾಡ್ತಾನೆ ಇದ್ರೆ ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಳ್ರಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ವಿಡಿಯೋ ಅರ್ಥ ಆಗಬೇಕು ಅಂದ್ರೆ ಕಂಪ್ಲೀಟಾಗಿ ವಿಡಿಯೋ ನೋಡ್ಕೋಬೇಕು. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ ನಮ್ಮ ಫಾರಮಲ್ಲಿ ಏನೇನೈತಿ ಅಂತ ಶುರು ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟ್ ಹೇಳ್ಬಿಡೋದೇನಪ್ಪ ಅಂತಂದ್ರೆ ನಾಟಿ ಕೋಳಿ ಫಾರಮಲ್ಲಿ ನಿಮಗೆ ಶೆಡ್ ಇಂಪಾರ್ಟೆಂಟ್ ಅಲ್ಲ, ಬೈಲ್ ಇಂಪಾರ್ಟೆಂಟು. ಅಂದರೆ ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಬೈಲ್ ಇಂಪಾರ್ಟೆಂಟು. ನಾನು ಏನೇನೈತಿ ಏನೇನಿಲ್ಲ ಅಂತ ಕಂಪ್ಲೀಟಾಗಿ ತೋರಿಸ್ಬಿಡ್ತೀನಿ. ಕಂಪ್ಲೀಟಾಗಿ ಪ್ರತಿಯೊಂದು ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದಂತೆ ನೋಡಿ. ಫಸ್ಟ್ನೇದಾಗಿ ನಿಮ್ಗೆ ಏನಪ್ಪ ಅಂದ್ರೆ ತೋರ್ಸಕ್ಕೆ ಕೊಟ್ಟಿರೋದು ಅಂತಂದರೆ ನಾನು ಮೇವು ಯಾವುದ್ರಲ್ಲಿ ಹಾಕ್ತೀನಿ ಅಂತಂದರೆ ಈಗ ಕೋಳಿಗಳಿಗೆ ಮೇವು ಹಾಕೋಂಥದ್ದು. ಅಂತಂದರೆ ಮೇವು ಹಾಕುವಂಥದ್ದು ಏನಪ್ಪ ಅಂತಂದರೆ ಈ ಥರ ತಾರ್ಪಲ್ಲು. ಅಂದರೆ ತಾರ್ಪಲ್ ಏನಿರುತ್ತೆ ಅಂತಂದರೆ ನಿಮಗೆ ಒಂದು 200-300 ರೂಪಾಯಿಗೆಲ್ಲ ತಾರ್ಪಲ್ ಕೊಡ್ತಾರೆ. ಆ ತಾರ್ಪಲ್ನ ತಂದ್ಬಿಟ್ಟು ಈ ಥರ ಮೇವು ಹಾಕುವಂಥದ್ದು. ಅಂದರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಮೇವನ್ನ ಈ ಥರ ನಾವು ಹಾಕುವಂಥದ್ದು. ಅಂತಂದರೆ ಈಗ ಕಲ್ಮಣ್ ರಾಗಿ ಮತ್ತು ಈ ಥರ ಭತ್ತ ಮತ್ತು ನಿಮ್ಗೆ ಏನಾದರೂ ಅಕ್ಕಿ ನುಚ್ಗಳು ಮತ್ತು ಈ ಥರದ್ದು ಏನಾರು ಸಿಗ್ತೈತೆ ಅಂತಂದರೆ ಈ ಥರ ಹಾಕ್ಬಿಡುವಂಥದ್ದು. ಅಂದರೆ ಇಲ್ಲಿ ಹಾಕಿದ್ದೀವಿ ನೋಡಿ ತಾರ್ಪಲಲ್ಲಿ ಈ ಥರ ಹಾಕುವಂಥದ್ದು. ಇಲ್ಲೂ ಅಷ್ಟೇ. ಅಂತಂದರೆ ಈಗ ಮೊಟ್ಟೆ ಸಿಪ್ಪೆ ಉಳಿದಿತ್ತು, ಮೊಟ್ಟೆ ಸಿಪ್ಪೆಗಳು ಹಾಕಿದ್ದೀವಿ. ಮತ್ತು ಮೊಟ್ಟೆ ಸಿಪ್ಪೆ ಎಲ್ಲ ಹಾಕಿದಾಗ ಮೊಟ್ಟೆ ಸಿಪ್ಪೆಗಳನ್ನ ಬಾತುಕೋಳಿ ಮತ್ತು ಕೋಳಿಗಳು ತಿನ್ಕೋತೈತೆ. ಆದ್ದರಿಂದ ಮೊಟ್ಟೆ ಸಿಪ್ಪೆ ಮತ್ತು ಕೋಳಿಗಳಿಗೆ ಮೊಟ್ಟೆ ಸಿಪ್ಪೆಗಳು ಮತ್ತು ಈ ಥರದ್ದು ಹಾಕಿರುವಂಥದ್ದು. ಅಂತಂದರೆ ಈಗ ಫಾರಮ್ನ ತೋರ್ಸೋಕೆ ಮುಂಚೆ ಇವೆಲ್ಲ ಹೇಳಲೇಬೇಕಲ್ವ, ಅದಕ್ಕೆ ಹೇಳೋದು. ಆಮೇಲೆ ಕಲ್ಮಣ್ ರಾಗಿನ ನಾವು 3 ರೀತಿ ವಿಭಜನೆ ಮಾಡ್ತೀವಿ. ಅಂತಂದರೆ 3 ರೀತಿ ಯಾವ್ಯಾವ ಥರ ಮಾಡ್ತೀವಿ ಅಂತಂದರೆ ಫಸ್ಟ್ನೇದಾಗಿ ಏನಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತದೆ ನೋಡಿರಿ, ಒಂದು ಚೆನ್ನಾಗಿರೋ ರಾಗಿನ ತಂದು ಹಿಂಗೆ ರಾಗಿ ಇದು ಕಲ್ಮಣ್ ರಾಗಿನ ಹಿಂಗೆ ಡೈರೆಕ್ಟಾಗಿ ಹಾಕ್ಬಿಡೋದು. ಆಮೇಲೆ ಎರಡನೇದೇನಪ್ಪ ಅಂತಂದರೆ ಈ ಥರ ಉನಿ ಹಾಕ್ಬಿಟ್ಟು ಹಾಕುವಂಥದ್ದು. ಅಂದರೆ ಇದರಲ್ಲಿ ಈ ಥರ ಡ್ರಮ್ ಐತೆ ನೋಡ್ರಿ, ಈ ಥರ ಡ್ರಮ್ಮಲ್ಲಿ ಉನಿ ಹಾಕ್ಬಿಟ್ಟು ಹಾಕುವಂಥದ್ದು. ಮೂರನೇದು ಮೊಳೆ ಕಟ್ಸಿ ಹಾಕುವಂಥದ್ದು. ಅಂದರೆ ಮೊಳೆ ಕಟ್ತೀವಿ ಅಂತಂದರೆ ಹಸಿ ಕಾಳನ್ನ ಮೊಳೆ ಕಟ್ತಿರಲ್ಲ ಆ ಥರ ಮೊಳೆ ಕಟ್ಟು ಹಾಕುವಂಥದ್ದು. 3 ವಿಧದಲ್ಲಿ ಕಲ್ಮಣ್ ರಾಗಿನ ಕೋಳಿಗಳಿಗೆ ಹಾಕುವಂಥದ್ದು. ಆಗಿಂದ ಮೇವುಗಳು ತುಂಬ ಕಡಿಮೆ ಯೂಸ್ ಆಗುತ್ತೆ. ಅಂತಂದರೆ ಮೇವನ್ನ ಕಡಿಮೆ ಹಾಕ್ಬೋದು ಮತ್ತು ಮೇವುಗಳನ್ನ ಕಮ್ಮಿ ತಿನ್ನುತ್ತೆ. ಮತ್ತು ನಮ್ಮ ಫಾರಮಲ್ಲಿ ಫಸ್ಟ್ನೇದು ಇದಾಯಿತು ಅಂತಂದರೆ ಮೇವಿಂದು ಹೇಳ್ಬಿಟ್ಟೆ. ನಮ್ಮ ಫಾರಮಲ್ಲಿ ಎರಡನೇದೇನಪ್ಪ ಅಂತಂದರೆ ಎರಡನೇದು ಏನು ಮಾಡ್ತೀವಿ ಮತ್ತು ಎರಡನೇದು ಏನೇನು ಯೂಸ್ ಮಾಡ್ತೀವಿ ಅಂತ ತೋರಿಸ್ಬಿಡ್ತೀನಿ. ಅಂದರೆ ನೀರು ಮಡ್ಗುವಂಥದ್ದು. ಅಂತಂದರೆ ಈ ಥರ ಬೋಸಿಗಳು ಬರುತ್ತೆ. ಅಂತಂದರೆ ಈಗ ಡ್ರಿಂಕರ್ ಫಿಲ್ಟರಲ್ಲಿ ಏನು ಅಂತಂದರೆ ಕ್ವಾಲಿಟಿ ಕಡಿಮೆ, ಆಮೇಲೆ ಡ್ರಿಂಕರ್ ಫಿಲ್ಟರು ಹೊಡೆದೋಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಬೆಳಗ್ಗೆ ಹೊತ್ತಿನಂತೆ ಬರೋಷ್ಟರಲ್ಲಿ ಬೋಸಿಗಳಿಗೆ ಔಷಧಿ ಹಾಕ್ಬಿಡ್ತೀವಿ. ಅಂತಂದರೆ ಈಗ ಆಲ್ರೆಡಿ ಔಷಧಿ ಹಾಕಿದ್ದೀವಿ, ಬೆಳಗ್ಗೆ ಹೊತ್ತಿನಂತೆ ಬಿಡೋಷ್ಟರಲ್ಲಿ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನೀವೇನೇನಾದರೂ ಆ ಔಷಧಿಗಳು ಹಾಕಬೇಕು ಅಂತಂದರೆ ಈ ಥರ 2 ಬೋಸಿ ಮಡಗಿದ್ದೀವಿ. 2 ಬೋಸಿಗೆ ಬಂದು ಕುಡ್ಕೊತವೆ. ಇದು ಎಕ್ಸ್ಟ್ರಾ ಫೀಲ್ಡರ್ದು ಒಂದು ಭಾಗ ಇತ್ತು, ಆ ಭಾಗನ ಈ ಥರ ಹಾಕಿದ್ದೀವಿ. ಅಂತಂದರೆ ಈ ಥರ ತಟ್ಟೆ ಸಿಗುತ್ತಾ ಏನು ಅಂತ ಕೇಳಕ್ಕೆ ಹೋಗ್ಬಿಡಿ, ಎಕ್ಸ್ಟ್ರಾ ಭಾಗ ಅಷ್ಟೇ ಹಾಕಿರೋದು. ಇದು ನೀರು ಮಡಗೋ ಸಿಸ್ಟಮು. ಅಂತಂದರೆ ಔಷಧಿಗಳು ಮತ್ತು ಏನಾದರೂ ನಾವು ಹಾಕಬೇಕು ಅಂತಂದರೆ ಡೈರೆಕ್ಟಾಗಿ ಇದ್ರೊಳಗೆ ಹಾಕ್ಬಿಡೋದು ಅಷ್ಟೇ. ನಾವಿನ್ನು ಯಾವುದೇ ರೀತಿ ಇದು ಮಾಡೋಕ್ಕೆ ಹೋಗಲ್ಲ. ಇನ್ನು ನೆಕ್ಸ್ಟು ಬಂದು ನೀರಿನ ಪದ್ಧತಿ 3ನೇ ಭಾಗ ನೀರನ್ನ ಮಡಗೋದು ಏನರಲ್ಲಪ್ಪ ಅಂತಂದರೆ ಈಗ ನೆಕ್ಸ್ಟು ತೋರಿಸ್ಬಿಡ್ತೀನಿ ನೋಡಿ. ಅಂತಂದರೆ ಕೋಳಿಗಳಿಗೆ ನಾನು ನೆಕ್ಸ್ಟು ನೀರು ಮಡಗುವಂಥದ್ದೇನು ಅಂತಂದರೆ ಈ ಥರ ಬಾತುಕೋಳಿಗಳಿಗೆ ಇಲ್ಲಿ ನೀರು ಮಾಡ್ಬಿಡ್ತೀನಿ. ಅಂತಂದರೆ ಬಾತುಕೋಳಿಗಳಿಗೆ ಮತ್ತು ನೀರು ಎರಡಕ್ಕೂ ಬೇಕಾಗಿರೋ ಪ್ರಾಬ್ಲಮಿಂದ ಬಾತುಕೋಳಿಗಳಿಗೆ ನೀರು ಮಾಡಿದ ತಕ್ಷಣ ಬೆಳಗ್ಗೆ ಟೈಮ್ ಬಂದ ತಕ್ಷಣ ಇಲ್ಲಿ ಕುಡ್ಕೊತೈತೆ ಕೋಳಿಗಳು. ಅಂತಂದರೆ ನಾವು ನೀರು ಇಡುವಂಥ ರೀತಿ. ಅಂತಂದರೆ ನಾವು ಯಾವ ಥರ ಕೋಳಿಗಳಿಗೆ ನೀರು ಕೊಡ್ತೀವಿ ಮತ್ತು ನೀರು ಯಾವ ಥರ ಇರುತ್ತೆ ಮತ್ತು ಪ್ರತಿಯೊಂದು ಅಂದರೆ ಈಗ ಪಟ್ಪಟಿನಲ್ಲೆಲ್ಲ ನೀರಾಗೈತೆ ನೋಡಿ. ಅಂತಂದರೆ ನೀರು ಪಟ್ಪಟಿನಲ್ಲಾದಾಗ ಕೋಳಿಗಳಿಗೆ ನಮ್ಮದು ನೀರು ಆಗೋಗುತ್ತೆ. ಅಂತಂದರೆ ಔಷಧಿ ಮಡಗೋ ದಿನ ಮಾತ್ರ ಮಾಡಲ್ಲ, ಔಷಧಿ ಬಿಟ್ಟು ಇನ್ನು ಮಿಕ್ಕು ದಿನೆಲ್ಲ ನೀರು ಮಡಗಕ್ಕೇನಪ್ಪ ಸುಲಭ ವಿಭಾಗ ಅಂತಂದರೆ ಇದು. ಅಂತಂದರೆ ನೀರು ಮಡಗಕ್ಕೆ ಆರಾಮಾಗಿ ಇಟ್ಬಿಡ್ತೀವಿ. ಈ ನೀರು ಮಡಗಾದ್ಮೇಲೆ ನಮಗಿನ್ನೇನು ಎಕ್ಸ್ಟ್ರಾ ಏನೂ ಬೇಕಾಗಲ್ಲ, ಆರಾಮಾಗಿ ನೀರೆಲ್ಲ ಇರುತ್ತೆ. ಅದಕ್ಕೋಸ್ಕರ ನೀಡೋಕ್ಕೆ ಇದು ಅಂತಂದರೆ ಕಂಪ್ಲೀಟಾಗಿ ನೀರು ಕುಡಿಯೋಕ್ಕೆ ಮತ್ತು ಎಲ್ಲದಕ್ಕೂ ಇದು ಯೂಸ್ಫುಲ್ ಆಗುವಂಥದ್ದು. ಇನ್ನು ಆಮೇಲೆ ಬೋಸಿಗಳು ಇಟ್ಕೋಬೋದು ಈ ಥರ. ಅಂತಂದರೆ ಇಲ್ಲಿ ಬೋಸಿಗಳೈತೆ ನೋಡ್ರಿ. ಅಂತಂದರೆ ಎಕ್ಸ್ಟ್ರಾ ಡ್ರಮ್ಗಳು ಇವೆಲ್ಲ ಗುಜರಲ್ಲಿ ಸಿಗುತ್ತೆ. ನಿಮ್ಗೆ ಬೇಕು ಅಂದರೆ ಹೊಸ ತೊಗೋತೀನಿ ಅಂದರೆ ಹೊಸ ತೊಗೋಬೋದು. ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ಥರ ತೊಗೋತೀರಾ ಮತ್ತು ನೀವು ಯಾವ ಥರ ಯೂಸ್ ಮಾಡ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ನಾವು ಇರೋದ್ರಲ್ಲಿ ಮಾಡಿರುವಂಥದ್ದು. ಅಂತಂದರೆ ಇರೋದ್ರಲ್ಲಿ ಮಾಡಿರೋದ್ರಿಂದ ಎಷ್ಟು ಕಡಿಮೆ ಖರ್ಚು ಅಷ್ಟು ಕಡಿಮೆ ಖರ್ಚಲ್ಲಿ ನಾವು ಮಾಡ್ಕೊಂಡಿರುವಂಥದ್ದು. ನೀವು ಮಾಡ್ತೀವಿ ಅಂತಂದರೆ ನೀವು ಕಡಿಮೆ ಖರ್ಚಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಟೋಟಲಾಗಿ ಫಾರಮ್ ತೋರಿಸಿ ಅಂದಿರೋದು ಮಾತ್ರ ವೀಡಿಯೋದಲ್ಲಿ ತೋರಿಸ್ತಾ ಇರೋದು. ನೀವು ವೀಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ಅರ್ಥ ಆಗೋದು, ಇಲ್ಲ ಅಂದರೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ವೀಡಿಯೋ. ಅದಕ್ಕೋಸ್ಕರ ನಿಮ್ಗೆ ಫಸ್ಟೇ ಹೇಳ್ಬಿಡ್ತೀನಿ, ಅರ್ಥ ಮಾಡ್ಕೋತೀವಿ ಅನ್ನೋದಿತ್ತು ಅಂದರೆ ವೀಡಿಯೋ ನೋಡಿ, ಇಲ್ಲ ಅಂದರೆ ಆರಾಮಾಗಿ ಸ್ಕಿಪ್ ಮಾಡಿ ನಿಮ್ಗೆ ಆದ ಫ್ರೀ ಆಗಿದ್ದಾಗ ನೋಡ್ಕೊಳ್ಳಿ. ಫಾರಮ್ಗಳಲ್ಲಿ ಅಂತಂದರೆ ಈಗ ಫಾರಮ್ಗಳಲ್ಲಿ ಈಗ ಹದ್ದು ಕಾಗೆ ಮತ್ತು ಕೀರಗಳು ಈ ಥರದ್ದು ಒಂದಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಅಂತಂದರೆ ಕೀರಗಳದ್ದು ಎಕ್ಸ್ಟ್ರಾ ಹೇಳ್ಬಿಡ್ತೀನಿ. ಈಗ ಬಿರ್ಜ್ ಅಂತ ಬರುತ್ತೆ. ಅಂತಂದರೆ ಒಂದು ಬಿರ್ಜು ಮತ್ತು ಹದ್ದು ಅಂತ ಬರುತ್ತೆ. ಆ ಹದ್ದು ಬಂದಾಗ ಅಂದರೆ ನಮ್ಮಂಥ ತೋಟಗಳು ಅಂತ ಇಲ್ಲಿ ತೆಂಗಿನ ತೋಟಗಳು ಮತ್ತು ಪರಂಗಿ ತೋಟಗಳಿರುತ್ತೆ ನೋಡಿ. ಈ ತೋಟಗಳಲ್ಲಿ ಏನಪ್ಪ ಅಂತಂದರೆ ಈ ಥರ ತೆಂಗಿನ ತೋಟ ಕಾಣಿಸ್ತಾ ಇರ್ಬೋದು ನಿಮಗೆ. ತೆಂಗಿನ ತೋಟ ಮತ್ತು ತೋಟಗಳ ಹತ್ರ ಇದ್ದಾಗ ಈಗ ಬಿರ್ಜ್ ಬಂದು ಒಂದು ಮರದಿಂದ ಒಂದು ಮರಕ್ಕೆ ಹತ್ತೋದು, ಒಂದು ಮರದಿಂದ ಒಂದು ಮರಕ್ಕೆ ಹೋಗೋದು, ಆ ಕಾರಣ ಏನಾರು ಇತ್ತು ಅಂದಾಗ ನಾವು ಮಾಡುವಂಥದ್ದು ಬಿರ್ಜ್ ಅವಾಯ್ಡ್ ಮಾಡೋಕ್ಕೆ ಏನು ಮಾಡಿದ್ದೀವಿ ಅಂತ ತೋರಿಸ್ಬಿಡ್ತೀನಿ ನೋಡ್ರಿ. ಆಮೇಲೆ ಬಿರ್ಜ್ ಬಂತು ಅಂತಂದರೆ ನನ್ನ ಹತ್ರ ಎಕ್ಸ್ಟ್ರಾ ಬಿರ್ಜ್ ಬಂದಾಗ ಏನಾಗುತ್ತೆ ಅಂತಂದರೆ ಇದರೊಳಗಡೆ ಅಂತಂದರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಈ ಒಳಗಡೆ ಹೋಗಿ ಕೋಳಿಗಳಾಗಲಿ ಏನೇ ಆಗ್ಬೋದು. ಅಂದರೆ ಈಗ ಕೋಳಿಗಳು ಸೌಂಡ್ ಮಾಡಿದ ತಕ್ಷಣ ಇದ್ರೊಳಗಡೆ ಹೋಗುತ್ತೆ. ಅಂತಂದರೆ ಇಲ್ಲಿ ಕಾಣಿಸ್ತದೆ ನೋಡ್ರಿ, ಒಳಗಡೆ ಹೋಗ್ತೀನಿ ಯಾವ ಥರ ಇರುತ್ತೆ ಮತ್ತು ಯಾವ ಥರ ಅಂತ. ಈ ಹುಲ್ಲು ಹತ್ರ ಇರುತ್ತವೆಲ್ಲ ಮೊಟ್ಟೆ ಇಕ್ತಾವೆ ಕೋಳಿಗಳು. ಅಂತಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಹುಲ್ಲು, ಇದರಲ್ಲಿ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುವಂಥದ್ದು. ಕತ್ಲೆ ಇದೆ, ಬಟ್ ಅಡ್ಜಸ್ಟ್ ಮಾಡ್ಕೋಬೇಕು, ಟೈಮು ಸಾಯಂಕಾಲ ಆಗಿರೋದ್ರಿಂದ ವೀಡಿಯೋ ಕಾಣಿಸಲ್ಲ. ಬಟ್ ಇದ್ರೊಳಗಡೆ ಹೋಗ್ಬಿಟ್ಟು ಔತ್ಕೊಳುತ್ತೆ. ಅಂದರೆ ಇಲ್ಲಿ ಕೂರಿಸ್ತೀವಿ ನೋಡ್ರಿ, ಇಲ್ಲೆಲ್ಲ ಬಂದ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹದ್ದಕ್ಕಾಗಿ ಏನಾರ ಬಂತು ಅಂತಂದರೆ ಇದ್ರೊಳಗಡೆ ಹೋಗುವಂಥದ್ದು. ಅಂದರೆ ಕ್ಲಾರಿಟಿ ಕಾಣಿಸ್ತಿಲ್ಲ ಅಂದರೆ ಬೇಜಾರಾಗ್ಬಿಡಿ.
ಇನ್ನು ಇದ್ರೊಳಗಡೆ ಹೋಗಿ ಕೂತ್ಕೊತವೆ. ಮತ್ತು ಇದ್ರೊಳಗಡೆ ಹದ್ದಕ್ಕಾಗಿ ಎಲ್ಲ ಕ್ಲಿಯರ್ ಆದಮೇಲೆ ಬಂದು ಹೊರಗಡೆ ನಿಂತ್ಕೊಂಡು ಮೇಯುವಂಥದ್ದು. ಅಂತಂದರೆ ಇಲ್ಲಿ ಕಾಣಿಸ್ತೈತೆ ನೋಡಿ ಪೂರ್ತಿ ಆ ಕಡೆ ಈ ಕಡೆ ಏನು ಬರಲ್ಲ ಒಳಗಡೆ ಹೋದರೆ. ಇನ್ನು ಮಳೆ ಬಂದರೆ ಮತ್ತು ತೂತು ಯಾಕೆ ಮಾಡಿದ್ದೀವಿ ಅಂತಂದರೆ ಈಗ ಗಾಳಿ ಏನಾದರೂ ಬೀಸ್ತಾಯಿತ್ತು ಅಂದರೆ ತೂತಲ್ಲೇ ಗಾಳಿ ಆ ಕಡೆ ಈ ಕಡೆ ಆಚ್ಕೊಟ್ಟೋಗುತ್ತೆ. ಅಂದರೆ ಮಳೆ 1-2 ತೊಟ್ಟು ಅನ್ಕೋದ್ರೂ ಏನೂ ಆಗೋಲ್ಲ. ಅಂದರೆ ನೈಟ್ ಟೈಮ್ ಇರೋಲ್ಲ, ಬೆಳಗ್ಗೆ ಟೈಮ್ ಅಲ್ವಾ, ಆರಾಮಾಗಿ ಅಡ್ಜಸ್ಟ್ ಆಗುತ್ತೆ. ಅದಾದಮೇಲೆ ಕೋಳಿಗಳಿಗೆ ಮಳೆ ಬಂತು ಅಂತಂದರೆ ಹದ್ದು ಕಾಗೆಗಳು ಬಂತು ಅಂದರೆ ಇದು ಒಳಗಡೆ ಹೋಗೋಕೆ ಮಾಡ್ಕೊಂಡಿರುವಂಥದ್ದು. ಇದನ್ನ ನೀವು ಚಿಕ್ಕ ಪ್ರಮಾಣದಲ್ಲೂ ಕೂಡ ಮಾಡ್ಕೋಬೋದು. ನಿಮ್ಮ ಚಾಯ್ಸು. ದೊಡ್ಡದಾಗಿ ಮಾಡ್ಕೊತೀನಿ, ದೊಡ್ಡದಾಗಿ ಇಟ್ಕೊತೀನಿ ಅಂತಂದರೆ ದೊಡ್ಡದಾಗೂ ಮಾಡ್ಕೋಬೋದು. ಅಂತಂದ್ರೆ ನಾವು ವೇಸ್ಟೇಜ್ ಪೈಪು ಮತ್ತು ವೇಸ್ಟೇಜ್ ತಾರ್ಪಲ್ ಏನಿದೆ ಅದರಲ್ಲಿ ಮಾಡಿರುವಂಥದ್ದು. ಆಮೇಲೆ ತುಂಬ ಜನ ವೀಡಿಯೋದಲ್ಲಿ ಬಂದ ತಕ್ಷಣ ವೀಡಿಯೋದಲ್ಲೇ ಬೇರೆ ಇರ್ತದೆ ಫಾರಮ್ಮು ಮನೆ, ಮತ್ತು ಫಾರಮ್ ಒಳಗಡೆ ವಿಸಿಟ್ ಮಾಡೋದಾಗಲೇ ಒಂಥರ ಇರುತ್ತೆ ಅಂತ ತುಂಬ ಜನ ಅನ್ಕೋಬೋದು. ಬಟ್ ವೀಡಿಯೋದಲ್ಲಿ ಏನು ಹೇಳ್ತೀನಿ ಅದೇ ಇರೋದು ಇನ್ನೂ. ಅಂತಂದರೆ ನಿಮ್ಗೆ ಎಕ್ಸ್ಟ್ರಾ ಇನ್ನೇನು ಇರೋಲ್ಲ. ಇದೆಲ್ಲ ವೇಸ್ಟೇಜ್ ಪೈಪು ಮತ್ತು ವೇಸ್ಟೇಜ್ ಗಳಗಳು, ವೇಸ್ಟೇಜ್ ವೈರ್ ಏನಿದೆ ಅದರಲ್ಲೇ ಮಾಡ್ಕೊಂಡಿರೋದು. ನೀವು ಮಾಡ್ಕೊತೀನಿ ಅಂದರೆ ಈ ಥರ ಮಾಡ್ಕೋಬೋದು. ಟೋಟಲಾಗಿ ಕಾಣಿಸ್ತೈತೆ ನೋಡ್ರಿ. ಅಂದರೆ ಚಿಕ್ಕ ಚಿಕ್ಕ ಬೇಕಾದ್ರೆ ನೀವು ಮಾಡ್ಕೋಬೋದು. ತಾರ್ಪಲ್ ಇತ್ತು ಅಂತಂದರೆ, ಇಲ್ಲ ಗಳಗಳಿತ್ತು ಅಂತಂದರೆ ಈ ಥರ ಸಿಂಪಲಾಗಿ ಮಾಡ್ಕೊಂಡ್ರೆ ಅದಕ್ಕಾಗೆ ಬರಲ್ಲ ಫ್ರೆಂಡ್ಸ್. ಬಾತುಕೋಳಿಗಳೇನಾದರೂ ಸಾಕಿದ್ದೀರಾ ಅಂತಂದರೆ, ಈಗ ಬಾತುಕೋಳಿಗಳಿಗೆ ನೀರು ಯಾವ ಥರ ಮಾಡಿದ್ದೀರಾ ಮತ್ತು ನೀರು ಯಾವ ಥರ ಅಂತ ಕೇಳೋಕೆ ಹೋದರೆ, ಅಂದರೆ ಫಾರಮ್ ಮಾಡಿರೋ ಭಾಗದಲ್ಲಿ 3ನೇ ಭಾಗ ಇದು. ಫಾರಮ್ ಮಾಡಿರೋದ್ರಲ್ಲಿ 3ನೇ ಭಾಗದಲ್ಲಿ ಏನಪ್ಪ ಅಂತಂದರೆ, ಈಗ ನಾವು ಬಾತುಕೋಳಿಗಳಿಗೆ ಯಾವ ಥರ ಮೇವು ಅಂದರೆ ಫಸ್ಟ್ನೇ ಸಲ ಹೇಳೋದೇನು ಅಂತಂದರೆ, ಬಾತುಕೋಳಿಗಳಿಗೆ ನಾಟಿ ಕೋಳಿಗೆ ಏನು ಮೇವು ಕೊಡ್ತೀವೋ ಅದೇ ಮೇವು ಕೊಡುವಂಥದ್ದು. ಮತ್ತು ನಾಟಿ ಕೋಳಿಗಳಿಗೇನು ಸಪ್ರೇಟಾಗಿ, ಬಾತುಕೋಳಿಗಳಿಗೇನು ಸಪ್ರೇಟಾಗಿ ಕೊಡೋಲ್ಲ, ಬೆಂಕಿ ಕೋಳಿಗೇನು ಸಪ್ರೇಟಾಗಿ ಕೊಡೋಲ್ಲ, ಮತ್ತು ಈ ಥರ ಟರ್ಕಿ ಕೋಳಿಗೂ ಏನು ಬೇರೆ ಕೊಡೋಲ್ಲ. ಅಂತಂದರೆ ಮೇವೇನು ಬೇರೆ ಥರ ಏನು ಜಾಸ್ತಿ ಮೇವುಗಳು ಕೊಡೋಕೆ ಹೋಗೋಲ್ಲ. ಬಟ್ ಈಗ ನಾವು ಈಗ ಬಾತುಕೋಳಿಗಳು ಅಂತ ಬಂದ ತಕ್ಷಣ ನಾವೇನು ಮಾಡ್ತೀವಿ, ನೀರು ಅಂತಂದರೆ ಈಗ ಮೇಯ್ನ್ ಏನಪ್ಪ ಅಂತಂದರೆ ನೀರು ಬೇಕು. ಆ ನೀರಿಗೆ ಏನು ಮಾಡಿದ್ದೀವಿ ಅಂತಂದರೆ ಈ ಥರ ಕೈಲಿ ತೆಗ್ದಿರೋ ಗುಂಡಿ. ಅಂದರೆ ಇದನ್ನ ನಾನು ಫಸ್ಟ್ ಏನು ಮಾಡಿದೆ, ಕೈಲಿ ತೆಗ್ದಿದ್ದೆ. ಇದು ಮಂಡಿ ಉದ್ದ ಬರುತ್ತೆ. ಅಂತಂದರೆ ಮಂಡಿ ಉದ್ದ ಅಂದರೆ ಕೆಲವ್ರಿಗೆ ಅರ್ಥ ಆಗುತ್ತೆ. ಕೆಲವ್ರಿಗೆ ಅಡಿ ಲೆಕ್ಕ ಹೇಳ್ತೀನಿ ಅಂತಂದರೆ ಒಂದು 3 ಅಡಿ ಇದೆ ಅಷ್ಟೇ. ಅಂತಂದರೆ ಜಾಸ್ತಿ ಏನಿಲ್ಲ, 3 ಅಡಿ ಗುಂಡಿ ಅಷ್ಟೇ. ಈ 3 ಅಡಿ ಗುಂಡಿ ನಾವು ಫಸ್ಟು ಮಾಡ್ಕೊಂಡಿದ್ದು. ಈಗ 3 ಅಡಿ ಗುಂಡಿ ಆದಮೇಲೆ ಇವಾಗ ಏನು ಮಾಡಿದೆ, ತಡಿಯಪ್ಪ ನೋಡೋಣ, ಅದು ಮುಳಿಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಒಂದು ಹೊಸದಾಗಿ ಗುಂಡಿ ಮಾಡಿದ್ದು. ಅಂತಂದರೆ ಈಗ ಹೊಸ ಗುಂಡಿ ಎಲ್ಲಿ ಮಾಡಿದ್ವಿ ಮತ್ತು ಹೊಸ ಗುಂಡಿ ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಏನಪ್ಪ ಅಂತಂದರೆ, ಈಗ ಬಾತುಕೋಳಿಗೆ ಗುಂಡಿ ಮಾಡೋಕ್ಕೆ ಅಂತ ಹೇಳಿದಾಗ ಇದನ್ನ ನಾನು ಇಟಾಜಿದೊಂದು ವೀಡಿಯೋ ಹಾಕಿದೆ. ಅಂದರೆ ಇಟಾಜಿ ಬಂದೈತೆ ನಮ್ಗೆ, ಅದೇ ಥರ ಇಟಾಜಿಲಿ ಗುಂಡಿ ಮಾಡಿಸ್ತಾ ಇದ್ದೀನಿ ಅಂತ. ಈಗ ಫೈನಲಾಗಿ ಬಾತುಕೋಳಿಗೆ ಗುಂಡಿ ಮಾಡಿರೋದು. ಇಷ್ಟು ನೀರು ನಿಂತ್ಕೊಳ್ಳುತ್ತೆ. ಅಂದರೆ ತಾರ್ಪಲ್ ಇವಾಗ ಅಗ್ಲಬೇಕು. ತಾರ್ಪಲ್ ಇಲ್ಲದೆ ಇರೋ ಕಾರಣಕ್ಕೆ ಹಾಗೆ ಡೈರೆಕ್ಟಾಗಿ ಡೇ ಟು ಡೇ ನೀರು ಮಾಡ್ತೀನಲ್ಲ, ಡೈರೆಕ್ಟಾಗಿ ಇದ್ರೊಳಗಡೆ ತುಂಬಿಕೊಳ್ಳುತ್ತೆ. ಈಗ ಬಾತುಕೋಳಿಗೆ ನೀರೇ ಇಂಪಾರ್ಟೆಂಟ್ ಅಲ್ಲ. ಅಂದರೆ ನೀರಿದ್ರೆ ಮಾತ್ರ ಇಷ್ಟಪಟ್ಟು ಆಡೋದು, ಮತ್ತು ನೀರಿದ್ರೆ ಒಡ್ಡಾಡೋದು, ಮತ್ತು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ಗೆ ಏನಪ್ಪ ಅಂತಂದರೆ ನೀರಿಗೆ ಅಂತ ಮಾಡಿಕೊಟ್ಟಿರೋದು. ಅಂತಂದರೆ ಬಾತುಕೋಳಿಗಳಿಗೆ ನೀವು ಬಾತುಕೋಳಿ ಸಾಕೋರಿಗೆ ಬೇಕು ಅಂದರೆ ಗುಂಡಿ ಮಾಡ್ಕೋಬೋದು, ಬೇಡ ಅಂದರೆ ನಿಮ್ಮ ಚಾಯ್ಸು, ಅದು ನಿಮ್ಮ ಇಷ್ಟ, ನೀವೇನಾದರೂ ಮಾಡ್ಕೋಬೋದು. ಬಟ್ ನಮ್ಗೆ ಬೇಕಾಗಿದ್ದು ಗುಂಡಿ. ಅಂದರೆ ಬಾತುಕೋಳಿಗಳು ಮುಳುಗಿ ಎದೊಳ್ಬೇಕು, ಮುಳುಗಿ ಎದೊಳಷ್ಟು ನೀರಿರಬೇಕು. ಅದಲ್ಲಂತೆ ನೀವೇನು ಮಾಡ್ತೀರಾ, ಸಿಂಪಲಾಗಿ ಗುಂಡಿ ತೊಳ್ಬಿಟ್ರೆ ಸಾಕು, ಒಂದು ಬೋಸಿ ನೀರು ಇಟ್ಬಿಟ್ರೆ ಸಾಕು ಅಂತ ಕೆಲವ್ರು ಅನ್ಕೋತೀರಾ. ಆ ಥರ ಆಗೋಲ್ಲ. ಕೆಳಗಡೆ ರೆಕ್ಕೆ ಮುಳುಗಿ ಮೇಕೆದೊಳ್ಬೇಕು. ಆ ಥರ ಇದ್ದರೆ ಮಾತ್ರ ನೀರಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ನೀರಿಲ್ಲ ಅಂತಂದರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇನ್ನು ಟರ್ಕಿ ಕೋಳಿ, ಬೆಂಕಿ ಕೋಳಿಗಳು ಇದ್ರೊಳಗಡೆ, ಅಂದರೆ ಟರ್ಕಿ ಅಂತೂ ಆರೋವಂಥದ್ದು ಸಣ್ಣ ಇರೋದಿಲ್ಲ. ಅಂದರೆ ಟರ್ಕಿ ಕೋಳಿ ಆರೋದಿಲ್ಲ ಯಾವುದೇ ಕಾರಣಕ್ಕೂ. ಇನ್ನು ಆರುವಂಥದ್ದು ಏನಪ್ಪ ಅಂತಂದರೆ ಬೆಂಕಿ ಕೋಳಿಗಳು. ಅಂದರೆ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಬೆಂಕಿ ಕೋಳಿ ಯಾವ ಥರ ಐತಿ ಅಂತ. ಇನ್ನು ಟರ್ಕಿ ಕೋಳಿಗಳು ಬಂದು ವೆಯ್ಟ್ ಇರುತ್ತೆ. ಅಂದರೆ ಇಲ್ಲಿ ಒಡ್ಡಾಡೋದು, ಕಚ್ಚೋದು ಇಷ್ಟು ಮಾತ್ರ ಆದರೂ ಕೆಲಸ ಹೊರತು ಯಾವುದೇ ಕಾರಣಕ್ಕೂ ಇನ್ನು ಆರೋದು ಈ ಥರದ್ದೆಲ್ಲ ಏನೂ ಮಾಡೋಕೆ ಹೋಗೋಲ್ಲ. ಅಂತಂದರೆ ಟರ್ಕಿ ಕೋಳಿ ಕಾಣಿಸ್ತೈತೆ ನೋಡಿರಿ. ಇದ್ರ ಕೆಲಸ ಏನಪ್ಪ ಅಂತಂದರೆ ಬರೀ ನಿಮಗೆ ಕಚ್ಚೋದು ಅಷ್ಟೇ. ಅಂತಂದರೆ ಏನಾದರೂ ಈಗ ಹೊಸ ಮನುಷ್ಯರು ಬಂದರೆ ಮಾತ್ರ ಕಚ್ಚೋದು. ಇದ್ರ ಬಗ್ಗೆ ನಾಳೆ ಹೇಳ್ತೀನಿ ನಿಮಗೆ. ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಿಮ್ಗೆ ಇಷ್ಟ ಆಗಿರೋ ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ.